ಊರ್ವಶಿ ಚಿತ್ರಮಂದಿರಕ್ಕೆ ಅದರದ್ದೇ ಆದಂತ ಫ್ಯಾನ್ ಬೇಸ್ ಇದೆ. ಒಂದಿಷ್ಟು ಮಂದಿ ನಾವು ಈ ಸಿನಿಮಾವನ್ನ ಊರ್ವಶಿ ಚಿತ್ರಮಂದಿರದಲ್ಲೇ ವೀಕ್ಷಣೆ ಮಾಡ್ತೀವಿ ಅಂತ ಚಿತ್ರಮಂದಿರಕ್ಕೆ ಬರುವವರು ಇದ್ದಾರೆ. ಗೋಲ್ಡ್ ಹಿಂಭಾಗದಲ್ಲಿ ಇದಕ್ಕೆ ರೇಟ್ ಸ್ವಲ್ಪ ಕಮ್ಮಿ. ಈ ಮುಂಭಾಗದಲ್ಲಿ ಏನಿದೆ ಪ್ಲಾಟಿನಮ್, ಇದಕ್ಕೆ ಸ್ವಲ್ಪ ಜಾಸ್ತಿ. ನೋಡಿ, ಎಲ್ರೂ ಕೂಡ ಓ ಇದು ಬಿಗ್ ಬಜೆಟ್ ಸಿನಿಮಾ, ಇದು ಬಹುನಿರೀಕ್ಷಿತ ಸಿನಿಮಾ ಅಂತ ಮೈಂಡಲ್ಲಿ ಬಂದಿರುತ್ತೆ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಊರ್ವಶಿ ಚಿತ್ರಮಂದಿರದಲ್ಲಿ ಕೂಲಿ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಒಂದಿಷ್ಟು ಮಂದಿ ಹೇಳಿದ್ರು ಊರ್ವಶಿ ಚಿತ್ರಮಂದಿರದಲ್ಲಿ ಕೂಲಿ ಸಿನಿಮಾ ಯಾವ ರೀತಿ ಪ್ರದರ್ಶನ ಕಾಣ್ತಾ ಇದೆ, ಈ ಒಂದು ವಿಚಾರದ ಬಗ್ಗೆ ವಿಡಿಯೋವನ್ನ ಮಾಡಿ ಹಾಕಿ ಅಂತ. ಹೀಗಿರ್ಬೇಕಾದ್ರೆ ಇವತ್ತು ಭಾನುವಾರ ಊರ್ವಶಿ ಚಿತ್ರಮಂದಿರದಲ್ಲಿ ಕೂಲಿ ಸಿನಿಮಾ ಯಾವ ರೀತಿ ಪ್ರದರ್ಶನವನ್ನ ಕಾಣ್ತಾ ಇದೆ ಅಂತ ಕೇಳಿದ್ರೆ ತಕ್ಕ ಮಟ್ಟಿನ ಪ್ರದರ್ಶನವನ್ನ ಈ ಸಿನಿಮಾ ಕಾಣ್ತಾ ಇದೆ. ಹೌಸ್ಫುಲ್ ಆಯ್ತಾ ಅಂತ ಕೇಳಿದ್ರೆ ಇಲ್ಲ, ಆಲ್ಮೋಸ್ಟ್ ಫುಲ್. ಇವತ್ತು ಭಾನುವಾರ ಆಗಿದ್ರು ಕೂಡ ಆಲ್ಮೋಸ್ಟ್ ಫುಲ್. ಕಾರಣ ಏನು ಅಂತ ಕೇಳಿದ್ರೆ ಉತ್ತರ ಇಲ್ಲ. ಭಾನುವಾರ ರಾತ್ರಿ 9:45 ಪ್ರದರ್ಶನ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಕಾರ್ನರ್ ಸೀಟ್ಗಳೆಲ್ಲ ಖಾಲಿ ಇದೆ, ಮಧ್ಯದ ಸೀಟ್ಗಳೆಲ್ಲ ಭರ್ತಿಯಾಗಿದೆ. ಇದು ಬಾಲ್ಕನಿ. ಇಲ್ಲಿ ಬಾಲ್ಕನಿ 2 ದರ್ಜೆ, ಒಂದು ಗೋಲ್ಡ್ ಮತ್ತೊಂದು ಪ್ಲಾಟಿನಮ್. ಗೋಲ್ಡ್ ಹಿಂಭಾಗದಲ್ಲಿ ಇದಕ್ಕೆ ರೇಟ್ ಸ್ವಲ್ಪ ಕಮ್ಮಿ. ಈ ಮುಂಭಾಗದಲ್ಲಿ ಏನಿದೆ ಪ್ಲಾಟಿನಮ್, ಇದಕ್ಕೆ ಸ್ವಲ್ಪ ಜಾಸ್ತಿ. ನೋಡಿ, ಗೋಲ್ಡ್ ಹಿಂಭಾಗದಲ್ಲಿ 300 ರೂಪಾಯಿ, ಹಾಗೆ ಮಧ್ಯದಲ್ಲಿ 350. ಇದು ಕೆಳಗಡೆ ಸಿಲ್ವರ್ 250. ಇದು ಕೂಡ ಅಷ್ಟೇ, ಮಧ್ಯದಲ್ಲಿ ಅಷ್ಟೇ ಇಲ್ಲಿ ಬುಕ್ ಆಗಿರೋದು. ಕಾರ್ನರ್ ಸೀಟು ಮುಂದೆ ಇವೆಲ್ಲ ಖಾಲಿ ಇದೆ ಅಲ್ಲ. ಇಷ್ಟೊಂದು ಫುಲ್ ಆಗಿದೆ ಆದ್ರೂ ಕೂಡ ನೀರಸ ಪ್ರತಿಕ್ರಿಯೆ ಅಂತ ಹೇಳ್ತಿರಲ್ಲ ಅಂತ ನೀವು ಕೇಳ್ಬೋದು. ಹೌದು, ಕಾರಣ ಇದೆ. ಯಾಕಂತ ಹೇಳಿದ್ರೆ ಊರ್ವಶಿ ಚಿತ್ರಮಂದಿರದಲ್ಲಿ ಅದರಲ್ಲೂ ಬಹುನಿರೀಕ್ಷಿತ ಸಿನಿಮಾ ತೆರೆ ಕಂಡಾಗ ಈಗಾಗಲೇ ಹೌಸ್ಫುಲ್ ಆಗಬೇಕಾಗಿತ್ತು, ಆದ್ರೆ ಅದು ಆಗಿಲ್ಲ. ಹೀಗಾಗಿ ಹೇಳ್ತಾ ಇರೋದು ನೀರಸವಾದಂತ ಪ್ರತಿಕ್ರಿಯೆ ಅಂತ. ಊರ್ವಶಿ ಚಿತ್ರಮಂದಿರಕ್ಕೆ ಅದರದ್ದೇ ಆದಂತ ಫ್ಯಾನ್ ಬೇಸ್ ಇದೆ. ಒಂದಿಷ್ಟು ಮಂದಿ ನಾವು ಈ ಸಿನಿಮಾವನ್ನ ಊರ್ವಶಿ ಚಿತ್ರಮಂದಿರದಲ್ಲೇ ವೀಕ್ಷಣೆ ಮಾಡ್ತೀವಿ ಅಂತ ಚಿತ್ರಮಂದಿರಕ್ಕೆ ಬರುವವರು ಇದ್ದಾರೆ. ಈ ಚಿತ್ರಮಂದಿರದಲ್ಲಿ ಟಿಕೆಟ್ ಬುಕಿಂಗ್ ಓಪನ್ ಆಯ್ತು ಅಂತ ಹೇಳಿದ ಕೂಡಲೇ ಎಲ್ಲರೂ ಕೂಡ ಮುಗಿಬಿದ್ದು ಮೊದಲು ಬುಕ್ ಮಾಡೋದು ಇದೇ ಚಿತ್ರಮಂದಿರವನ್ನ. ಹೀಗಾಗಿ ವೇಗವಾಗಿ ಈ ಚಿತ್ರಮಂದಿರ ಬುಕ್ ಆಗುತ್ತೆ, ಆದರೆ ಇಲ್ಲಿ ಅದು ಆಗಿಲ್ಲ. ಹೀಗಾಗಿ ಹೇಳ್ತಾ ಇರೋದು ನೀರಸವಾದಂತ ಪ್ರತಿಕ್ರಿಯೆ ಅಂತ. ಇಷ್ಟೊತ್ತಿಗಾಗ್ಲೇ ಭರ್ತಿ ಆಗ್ಬೇಕಾಗಿತ್ತು. ಈಗ ರಾತ್ರಿ 8:30. ಇನ್ನು ಸಿನಿಮಾ ಪ್ರದರ್ಶನ ಆಗುವುದಕ್ಕೆ 1/4 ಗಂಟೆ ಇದೆ. 1/4 ಗಂಟೆಯಲ್ಲಿ ಇವೆಲ್ಲ ಬುಕ್ ಆಗುತ್ತಾ? ಉತ್ತರ ಇಲ್ಲ. ಯಾಕಂತ ಹೇಳಿದ್ರೆ ಇಷ್ಟೊತ್ತಿಗಾಗ್ಲೇ ಇದು ಸೋಲ್ಡ್ ಔಟ್ ಆಗಿರ್ಬೇಕಿತ್ತು, ಆದ್ರೆ ಆಗಿಲ್ಲ. ಹೀಗಾಗಿ ಹೇಳ್ತಾ ಇರೋದು ನೀರಸವಾದಂತ ಪ್ರತಿಕ್ರಿಯೆ ಅಂತ. ಇರ್ಲಿ, ಈ ವಿಚಾರವನ್ನು ಪಕ್ಕಕ್ಕಿಡೋಣ. ಹೀಗಿರ್ಬೇಕಾದ್ರೆ ಈ ಸಿನಿಮಾ ಮೊದಲ ದಿನ ಯಾವ ರೀತಿ ಊರ್ವಶಿ ಚಿತ್ರಮಂದಿರದಲ್ಲಿ ಪ್ರದರ್ಶನವನ್ನ ಕಂಡಿತ್ತು, ಯಾವ ಮಟ್ಟಕ್ಕೆ ಪ್ರೇಕ್ಷಕರು ಈ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ರು ಅಂತ ಕೇಳಿದ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಇದು ಮೊದಲ ದಿನ. ಚಿತ್ರಮಂದಿರದ ಹೊರಗಡೆ ಪಟಾಕಿಯ ಸದ್ದು, ಅಭಿಮಾನಿಗಳು ಪಟಾಕಿಯನ್ನು ಸಿಡಿಸ್ತಾ ಇರೋದು ಯಾವ ಮಟ್ಟಕ್ಕೆ ಇತ್ತು, ಜನಜಾತ್ರೆಯೇ ಇಲ್ಲಿ ನೆರೆದಿತ್ತು. ಭರ್ಜರಿಯಾದಂಥ ಪ್ರದರ್ಶನಕ್ಕೆ ಊರ್ವಶಿ ಚಿತ್ರಮಂದಿರ ಸಾಕ್ಷಿಯಾಗಿತ್ತು. ಊರ್ವಶಿ ಚಿತ್ರಮಂದಿರ ಇರೋದು ರಾಜಧಾನಿ ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿ. ಇಲ್ಲಿ ಒಂದು ಸಿನಿಮಾ ತೆರೆ ಕಾಣುತ್ತಂತಾದ್ರೆ ಈ ಸಿನಿಮಾಗೆ ಹೆಚ್ಚಿನ ಮೈಲೇಜ್ ಸಿಕ್ಕಂತೆ. ಊರ್ವಶಿ ಚಿತ್ರಮಂದಿರದಲ್ಲಿ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂದಾಗ ಎಲ್ರೂ ಕೂಡ ಓ ಇದು ಬಿಗ್ ಬಜೆಟ್ ಸಿನಿಮಾ, ಇದು ಬಹುನಿರೀಕ್ಷಿತ ಸಿನಿಮಾ ಅಂತ ಮೈಂಡಲ್ಲಿ ಬಂದಿರುತ್ತೆ. ಗಾಂಧಿನಗರದ ನರ್ತಕಿ ಚಿತ್ರಮಂದಿರ ಸಿಕ್ಕಾಗ ಯಾವ ರೀತಿ ಭಾವನೆ ಇರುತ್ತೋ ಅದೇ ರೀತಿಯಾದಂಥ ಭಾವನೆ ಊರ್ವಶಿ ಚಿತ್ರಮಂದಿರಕ್ಕೂ ಇದೆ. ಹಿಂದೆ ಪರಭಾಷಾ ಸಿನಿಮಾಗಳನ್ನೇ ಹೆಚ್ಚಾಗಿ ಪ್ರದರ್ಶನ ಮಾಡ್ತಾ ಇದ್ರು. ಅದರ ಹಿಂದೆ ಕನ್ನಡ ಸಿನಿಮಾಗಳ ಪ್ರದರ್ಶನ ಕೂಡ ಇಲ್ಲಿ ಆಗ್ತಾ ಇತ್ತು. ಮಧ್ಯದಲ್ಲಿ ಒಂದಿಷ್ಟು ಪರಭಾಷಾ ಸಿನಿಮಾಗಳನ್ನಷ್ಟೇ ಇವರು ಪ್ರದರ್ಶನ ಮಾಡ್ತಾ ಇದ್ರು. ಇತ್ತೀಚೆಗೆ ಎಲ್ಲಾ ಭಾಷಾ ಸಿನಿಮಾಗಳು ಕೂಡ ಇಲ್ಲಿ ತೆರೆ ಕಾಣುತ್ತೆ. ಹೀಗಿರ್ಬೇಕಾದ್ರೆ ಚಿತ್ರಮಂದಿರದ ಒಳಗಡೆ ಯಾವ ರೀತಿಯ ಕ್ರೇಜ್ ಇತ್ತು ಗೊತ್ತಾ, ಇದನ್ನು ಕೂಡ ನೋಡ್ತಾ ಇದ್ದೀರಾ. ಇದು ಚಿತ್ರಮಂದಿರದ ಒಳಗಡೆ ಇರುವಂತ ಕ್ರೇಜ್. ಮೊದಲ ದಿನ ಅಭಿಮಾನಿಗಳು ಯಾವ ರೀತಿ ಈ ಸಿನಿಮಾವನ್ನ ಕಣ್ತುಂಬಿಕೊಂಡ್ರು ಅನ್ನೋದರ ಒಂದು ಸಣ್ಣ ಝಲಕಷ್ಟೆ. ಇದೇ ರೀತಿಯಾದಂತಹ ಪ್ರಮೇಯ, ಇದೇ ರೀತಿಯಾದಂತಹ ಪ್ರಸಂಗ ಕೇವಲ ರಾಜಧಾನಿ ಬೆಂಗಳೂರು ಮಾತ್ರವಲ್ಲ. ಈ ಸಿನಿಮಾ ಎಲ್ಲೆಲ್ಲ ತೆರೆ ಕಂಡಿದೆಯೋ ಎಲ್ಲಾ ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ರೆಸ್ಪಾನ್ಸ್ ಈ ಸಿನಿಮಾಗೆ ವ್ಯಕ್ತವಾಗಿದೆ. ಭರ್ಜರಿಯಾದಂತಹ ಪ್ರದರ್ಶನಕ್ಕೆ ಒಂದಿಷ್ಟು ಚಿತ್ರಮಂದಿರಗಳು ಸಾಕ್ಷಿಯಾಗಿವೆ.
ಇದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀವಿ, ಅದು ಮುಂದಿನ ಭಾಗದಲ್ಲಿ. ನಮಸ್ಕಾರ.